ಎಲ್ರು ಹೆಂಗಿದ್ದೀರಪ್ಪ? ಚೆನ್ನಾಗಿದ್ದೀರಾ? ಓಹೋ, ಏನು ನಮ್ಮ ದೊಡ್ಡವ ಬಂದ್ಬಿಟ್ಟದಲ್ಲ, ಏನು ಸಮಾಚಾರ ಅನ್ಕೊಂಡು ನೋಡ್ತಾ ಇದ್ದೀರಾ? ಬಂದೆ ಮಾತಾಡ್ಕೊಂಡು ಹೋಗಮ್ಮ, ಭಾಳ ದಿವಸ ಆಗೋದಲ್ಲ ಅಂದ್ಬಿಟ್ಟು ಹಂಗೆ ಒಂದು ಸಿಹಿ ಸುದ್ದಿನಿ ಹೇಳ್ಬಿಟ್ಟು ಹೋಗಮ್ಮ ಅನ್ಕ ಬಂದೆ. ಎಲ್ಲರೂ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಭಾಳ ಇದು ಮಾಡ್ತಾಯಿದ್ರಿ, ಏನ ಮೆಸೇಜ್ ಆಗ್ತಾಯಿದ್ರಿ. ಸರಿರಾ? ದೊಡ್ಡವ ಯಾಕೆ ನಿಂಗಮ್ಮ ದೊಡ್ಡವನ ಸ್ಟೋರಿ ನೀವು ಆಗ್ತಾಯಿಲ್ಲ ಭಾಳ ಮಿಸ್ ಮಾಡ್ಕೊತೇವೆ. ನೀವು ಯಾವ ಸ್ಟೋರಿ ಹಾಕಿದ್ರು ನಮ್ಗೆ ಅಷ್ಟು ಇಂಟ್ರೆಸ್ಟ್ ಬರೋಕ್ಕಿಲ್ಲ. ನಿಂಗಮ್ಮ ಸ್ಟೋರಿ ದೊಡ್ಡವನ ಸ್ಟೋರಿನೇ ನಮಗೆ ಬೇಕು, ಹಾಕಿ ಅನ್ಕೊಂಡು ಪಾಪ ಭಾಳ ಜನ ಹೇಳೋಕ್ಕಾಗಿಲ್ಲ. ಅಷ್ಟು ಜನಗಳು ನಿಜಕ್ಕೂ ಇಷ್ಟು ಪ್ರೀತಿ ಮಡಗಿದ್ದೀರಲ್ಲ, ನಂಗೆ ಅದಕ್ಕೆ ಅಷ್ಟು ಖುಷಿ ಆಗೋದು. ಮತ್ತು ಎಷ್ಟು ಜನ ನೀವು ಮೆಸೇಜ್ ಮಾಡಿದ್ದೀರಿ. ನಮಗಂತೂ ಆ ಸ್ಟೋರಿ ಬಿಡ್ರಿ ಇನ್ಯಾವ ಸ್ಟೋರಿನೂ ಇಷ್ಟ ಆಯ್ಕಿಲ್ಲ, ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಮಾಡಿದ್ದೀರಿ. ಅದಕ್ಕೆ ನೋಡೇ ಬಿಡೋದ ನಿಂಗಮ್ಮ ದೊಡ್ಡವನ ಸ್ಟೋರಿಯ 90s 80s ಸ್ಟೋರಿ ಬರೋಕ್ಕಿಲ್ವಾ? ಹಳ್ಳಿ ಸೊಬಗು 2 ಚಾನಲು ಅದರಲ್ಲಿ ಮುಂದಕ್ಕೆ ಅಪ್ಲೋಡ್ ಮಾಡ್ಕೊಂಡು ಹೋಗೋದ ಅಂತ ಅನ್ಕೊಂಡಿವಿ ಕಂಡ್ರವ. ಅದಕ್ಕೆ ಹೇಳ್ಬಿಟ್ಟು ಹೋಗೋದ ಅನ್ಕೊಂಡಂಗೆ ಬಂದೆ. ಇನ್ನು ಮುಂದಕ್ಕೆ ನಿಂಗಮ್ಮ ದೊಡ್ಡವನ ಸ್ಟೋರಿನೂ ಬರ್ತದೆ. ಹಳ್ಳಿ ಸೊಬಗು 2 ಅಲ್ಲಿ ಗೊತ್ತಲ್ಲ ನಿಮಗೆ, ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿದ್ರು ಸಿಗ್ತದೆ. ಹಂಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ಭಾಳ ಮುಖ್ಯ ಕಣ್ರಪ್ಪ. ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನಿದ್ರು ನಮಗೆ ಕಮೆಂಟ್ ಬಾಕ್ಸಲ್ಲಿ ಬರ್ದು ತಿಳಿಸಿ. ಸರಿರಪ್ಪ? ಬರೋರ ಮತ್ತೆ ಅದನ್ನ ಹೇಳ್ಬೇಕಾಗಿತ್ತು, ಅದಕ್ಕೆ ಅರ್ಜೆಂಟಾಗಿ ಬಂದೆ. ಮತ್ತೆ ಬರ್ತೀನಿ, ಸಿಗ್ತೀನಿ ಹಳ್ಳಿ ಸೊಬಗು 2 ಅಲ್ಲಿ. ಆಯ್ತರಪ್ಪ? ನಮಸ್ಕಾರ.